ಕೂದಲು ಸುತ್ತ ರೆಡಿ ಆಯಿತು ಔಟ್ಫಿಟ್ ಇಷ್ಟು ದೊಡ್ಡ ಸೆಲೆಬ್ರಿಟಿ ಹ್ಯಾಂಡಲ್ ಮಾಡಬೇಕಂತ ಸುಮಾರು ಜನ ಇರ್ತೀವಿ. ಒಬ್ಬಳೇ ಇದ್ದಾಳಲ್ಲ, ಸೊ ಅವಳಿಗೆ ಆಗ್ತಿಲ್ಲ. ನಾನು ಚಂದ ಕಾಣ್ತಿದ್ದೆ ಇದನ್ನ ಹಾಕ್ಬೇಡ. ಇಲ್ಲ ನನ್ನ ಅಸಿಸ್ಟೆಂಟ್ ಸೆಲೆಬ್ರಿಟೀಸ್ ಜೊತೆ ಇದ್ರೆ ಹಾಗೆ ಸ್ವಲ್ಪ ಭಯ ಆಗತ್ತೆ, ಯಂಗ್ಸ್ಟರ್ಸ್ ಅಲ್ಲ. ಹಾಯ್, ಹಲೋ, ನಮಸ್ಕಾರ. ಸೊ ನಿನ್ನೆ ವಿಡಿಯೋ ನೋಡಿರ್ತೀರಾ, ಎಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಕ್ರೇಜಿ ಆಯಿತು, ಹೆಕ್ಟಿಕ್ ಇತ್ತು ತುಂಬ. ನಂಗೆ ಅದಾದಮೇಲೆ 3 ಗಂಟೆ ತನಕ ಸ್ವಲ್ಪ ಕೆಲಸ ಇತ್ತು. ನಾನು ಇಂಟರ್ನ್ಶಿಪ್ ಮಾಡ್ತಿದ್ದೇನೆ US ಬೇಸ್ಡ್ ಕಂಪ್ನಿ. ಸೊ ಅದರದ್ದು ಮಾಡಬೇಕಿತ್ತು. ಅದಾದಮೇಲೆ ವೀಡಿಯೋ ಎಡಿಟ್ ಮಾಡ್ತಿದ್ದೆ, 3 ಗಂಟೆಗೆ ಮಲಗಿದೆ. ಮತ್ತಿವತ್ತು ಬೆಳಗ್ಗೆ ಶೂಟ್ ಅಂತ ಇದೆ, ಫೋಟೋ ಶೂಟ್. ಸೊ ಅದಕ್ಕೆ ಇದು ಔಟ್ಫಿಟ್ ಅಲ್ಲ, ಹೋಗಿ ಹೇರ್ ಸೆಟ್ ಮಾಡಿಕೊಂಡು ಔಟ್ಫಿಟ್ ನಾನು ಹಳೆ ಮನೇಲಿದೆ ಅಂತ ಇಲ್ಲಿ ಬಂದಿದ್ದೆ, ಅದು ಹೊಸ ಮನೇಲೇ ಇದೆ ಅಂತೆ. ಸೊ ಈಗ ಅಲ್ಲಿ ಹೋಗಿ ಅಲ್ಲಿ ಔಟ್ಫಿಟ್ ಹಾಕ್ಕೊಂಡು ಮತ್ತೆ ಹೋಗಬೇಕು. ಸೊ ಇವತ್ತು ಫೋಟೋ ಶೂಟ್ ಇರುತ್ತೆ, ಹೊಸ ಜರ್ನಿ, ಫಸ್ಟ್ ಟೈಮ್ ಏನೋ ಹೊಸದಾಗಿ ಮಾಡ್ತಿದ್ದೇನೆ. ಬನ್ನಿ ನೀವು ನೋಡಿ, ಬೇಗ ಹೋಗೋಣ. ಹೇರ್ ಸೆಟ್ ಒಂದು ಸ್ವಲ್ಪ ಮಾಡಿ ಎಸ್ಕೋ. ಸೊ ಈಗ ಬಂದ್ವಿ, ಸಿಗ್ನಲಲ್ಲಿ ನಿಂತಿದ್ದೇವೆ. ಮೊದಲೇ ಲೇಟ್ ಆಗಿದೆ. ಹೌದು ಗೈಸ್, ನಾನು ಕ್ಯಾಮ್ರಾಮ್ಯಾನ್ ಎಷ್ಟು ಗಂಟೆಗೆ 10 o'clock ಟೈಮ್ ಕೊಟ್ಟದ್ದು. ನಾನು ಇಲ್ಲಿ 10 ಆಯ್ತು ಆಲ್ರೆಡಿ. ಅಟ್ಲೀಸ್ಟ್ 10:30 ಒಳಗಡೆ ರೀಚ್ ಆಗಬೇಕು. ಅದು ಸಹ ಪುನಃ ನನಗೆ ಹೊಸ ಮನೆಗೆ ಹೋಗಿ ಅವನಿಗೆ ಪುನಃ ಅಲ್ಲಿ ಔಟ್ಫಿಟ್ ಚೇಂಜ್ ಮಾಡಲಿಕ್ಕೆ ಉಂಟು. ಗೊತ್ತಿಲ್ಲ, ಔಟ್ಫಿಟ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಔಟ್ಫಿಟ್ ಇಲ್ಲಿ ಉಂಟು ಹೇಳಿ ಇಲ್ಲಿ ಬಂದ್ವಿ. ಇಲ್ಲಿಲ್ಲ, ಅಲ್ಲೇ ಉಂಟಂತೆ. ಈಗ ಹೇರ್ ಸೆಟ್ ಮಾಡಿ ಹೋಗುವ ಅಲ್ಲಿ. ಸೊ ಅವನದು ಹೇರ್ ಅದು ಸೆಟ್ ಮಾಡ್ಬೇಕಂತೆ. ಸೊ ಅಲ್ಲಿ ಹೋಗ್ತಿದ್ವಿ, ಹೋದ್ಮೇಲೆ ಸಿಗ್ತೀವಿ. ಅಲ್ಲಿ ಹೋಗ್ಬೇಕು ನಾವು, ಸಿಗ್ನಲ್ ಅಲ್ಲಿದೆ. ಅಲ್ಲಿ ಹೋಗ್ಲಿಕ್ಕೆ 32 seconds ವೇಟ್ ಮಾಡಿ. ತುಂಬ ಲೇಟ್ ಆಗಿದೆ ಮಾಡೋದು. ಫಸ್ಟ್ ಟೈಮ್ ನೋಡಿದ್ರೆ ಸಲ್ಮಾನ್ ಖಾನ್ ಬಂದಾಗಿ ಮಾಡ್ತಾರೆ. ಹೌದು, ನಿನ್ನದೊಂದು ಎಷ್ಟತ್ತು. ಕುತ್ಕೆ ತೋರಿಸು. ಜಿರಾಫಿ ಕೂದಲು ಸುತ್ತ ಹೇಳಲಿಕ್ಕೆ ಮಾತಾಡೋಣ ಸರ್, ಎಂತ ಸಲ್ಲ. ಹೌದು, ಏನು ಆಗಲಿಲ್ಲ ಇನ್ನು. ಈಗ ನನಗೆ ಲೇಟ್ ಆಯಿತು, ನನಗೆ ಬೇರೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಗಡ್ಡೆ ಒಂಚೂರು ಸೆಟ್ ಮಾಡಿದೆ, ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು, ಬೇಗ ಬನ್ನಿ. ಸೊ ಈಗ ಹೋಗ್ತಿದ್ದೇವೆ, ತುಂಬ ಲೇಟ್ ಆಗಿದೆ. ಕೂದಲೇನೋ ಸೆಟ್ ಮಾಡ್ತಾ ಗಡ್ಡೆ ಒಂದು ಸೆಟ್ ಮಾಡಿಕೊಂಡೆ. ಈಗ ಹೋಗಿ ನಾನು ಒಂದು ಸ್ಪೆಕ್ಸ್ ಒಂದು ತೊಗೊಂಡಿದ್ದೆ, ಅಂದರೆ ಶೂಟಿಗೆ. ಸೊ ಅದು ತೊಗೊಂಡು ಬೇಗ ಹೋಗಿ, ತುಂಬ ಲೇಟ್ ಆಗಿದೆ. ಈಗಲೇ 10 ಆಯಿತು ಟೈಮ್. ಇವಳು ಓಡಿಸ್ತಿದ್ದಾಳೆ. ನನ್ನ ಹೆಲ್ಮೆಟ್ ಉಂಟು ಗೈಸ್. ನನ್ನ ಹೆಲ್ಮೆಟ್ ಹಾಕೊಂಡು ಓಡಿಸ್ತಿದ್ದಾಳೆ. ಬೇಗ ನೋಡೋಣ, ಬೇಗ ಲೇಟ್ ಆಯಿತು. ಸೊ ಇದೊಂದು ಸ್ಪೆಕ್ಸ್ ಇದೆ. ರೀಚ್ಡ್ ಗೈಸ್, ಬೇಗ ಈಗ. ಓ ಮೈ ಗಾಡ್, ಅವಸ್ಥೆ ನೋಡಿ ಗೈಸ್ ನಮ್ಮದು. ಅಮ್ಮ ಹೋಗು, ಬೇಗ ರನ್. ಬಾಯ್, ಮತ್ತೆ ಸಿಗ್ತೀವಿ. ರೀಚ್ ಆದ್ವಿ ಮನೆಗೆ. ಸೊ ರೆಡಿ ಆಯಿತು ಔಟ್ಫಿಟ್, ಕರೆಕ್ಟಾಗಿ ಫೋಟೋಶೂಟಲ್ಲಿ ತೋರಿಸ್ತಾರೆ. ಬೇಗ ಲೇಟ್ ಆಯ್ತು, ಬೇಗ. ಸೊ ಈಗ ಬಂದಿದ್ದೇವೆ ನೋಡಿ, ರಿಯಾ ಇಲ್ಲೇ ಇದ್ದಾಳೆ. ಸೊ ಶೂಟಿಗೆ ಬಂದಿದ್ದೇವೆ. ಇನ್ನು ಅವರು ಇಲ್ಲೇ ಇದ್ದಾರಂತ ಹೇಳಿದ್ರು. ರಶ್ ಇಲ್ಲ ಇವತ್ತು, ವೀಕ್ ಡೇಸ್ ಅಲ್ಲ, ಸೊ ಅಷ್ಟು ರಶ್ ಇಲ್ಲ. ನೋಡಬೇಕು ಏನಾಗತ್ತಂತ. ಈಗ ಆಯಿತು, ಶೂಟ್ ಮಾಡ್ತಿದ್ದೇವೆ. ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ. ಒಂದಿಷ್ಟು ಸ್ಮಾಲ್ ಶೂಟ್, ಅದು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ಮೊಬೈಲಲ್ಲಿ ಫೋಟೋ ತೆಗೆದು ಸೇಮ್. ಇವನಿಗೆ ಅದಕ್ಕೆ ಸಹ ಹೆದರಿಕೆ, ಬಿಕಾಸ್ ಬೇರೆಯವ್ರು ತೆಗೆಯೋದಲ್ಲ. ನಾನು ತೆಗೆದಾದ್ರೆ ಹೀಗೆ ಮಾಡು ಹಾಗೆ ಮಾಡು ಅಂತ.
ಪೋಸ್ ಸಹ ನಾನು ಹೇಳ್ತಿದ್ದೇನೆ, ಆದ್ರೂ ಸಹ ನನಗೆ ಆಗೋದಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ಇಷ್ಟು ದೊಡ್ಡ ಸೆಲೆಬ್ರಿಟಿ ಹ್ಯಾಂಡಲ್ ಮಾಡ್ಬೇಕಂತ ಸುಮಾರು ಜನ ಇರಬೇಕು. ಒಬ್ಬಳೇ ಇದ್ದಾಳಲ್ಲ, ಸೊ ಅವಳಿಗೆ ಆಗ್ತಿಲ್ಲ ಅಲ್ಲ ರಿಯಾ? ಇಷ್ಟು ದೊಡ್ಡ ಸೆಲೆಬ್ರಿಟಿ ಹ್ಯಾಂಡಲ್ ಮಾಡಬೇಕಂದ್ರೆ ಜೋಕ್. ಸೊ ಈಗ ಹೋಗ್ತಿದ್ದೇವೆ ಮತ್ತೊಂದಲ್ಲಿ ಒಂದು ರೆಸ್ಟೋ ಬಾರ್ ಇದೆ. ಸೊ ಅಲ್ಲಿ ಶೂಟ್ ಮಾಡೋಣ ಅಂತ. ಕಾಲೇಜ್ ಹೋಗುವಾಗ ಕರಿಯಾಗಿ ಹೋಗಿರ್ತೇನೆ. ನನಗೆ ಎಕ್ಸಾಮ್ ಕಾಲದಲ್ಲಿ ನನಗೂ ಇವತ್ತು ಶೂಟಿಗೆ ನನ್ನ ಶೂಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಇವನಿಗೋಸ್ಕರ ಶೂಟಿಗೆ ಬಂದಿದೆ. ಸೊ ನಾನು ಇವತ್ತು ಹೊರಡಬೇಕು ಬ್ಯಾಂಗ್ಳೂರು. 8 ಗಂಟೆಗೆ ಟ್ರೈನ್ ಇದೆ, ಬಸ್ ಇದೆ. ಸೊ ಅಲ್ಲಿ ಹೋಗಬೇಕು. ಈಗ ನೆಕ್ಸ್ಟ್ ಅಲ್ಲಿ ಹೋಗೋಣ, ಏನಾಗತ್ತೆ ನೋಡೋಣ. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿದು ಮುಗ್ದಿದೆ. ಈಗ ಇಲ್ಲಿ ಮುಗ್ದಿದೆ ಶೂಟು. ಬೀಚ್ ಅಂದರೆ ಬ್ಲಾಕ್ ಮಾಡಿಟ್ಟಿದ್ದಾರೆ, ಲೈಕ್ ವಾಟರ್ ಸೈಡ್ ಹೋಗೋಂಗಿಲ್ಲ ರೇನಿ ಸೀಸನ್ ಅಂತ. ಸೊ ನಾನು ಈಗ ನೆಕ್ಸ್ಟ್ ಮಿಲ್ಲಿಗೆ ಹೋಗ್ತಿದ್ದೇವೆ. ಮಣಿಪಾಲಲ್ಲಿ ಒಂದು ರೆಸ್ಟ್ರೋ ಇದೆ, ಅಲ್ಲಿ ಮಿಲ್ಲಿಗೆ ಹೋಗ್ತಿದ್ದೇವೆ. ಯಾಕಂದರೆ ಇಲ್ಲಿರೋ ರೆಸ್ಟ್ರೋ ಕ್ಲೋಸ್ ಆಗಿದೆ. ಸೊ ಬೇಗ ಹೋಗಬೇಕು. ನೋಡಿ ಅಲ್ಲಿದ್ದಾಳೆ, ಅವಳು ಓಡಿಸ್ತಿದ್ದಾಳಂತೆ. ಸೊ ಇವತ್ತು ಫೋಟೋ ಶೂಟ್ ಆದಾಗೆ. ಸೊ ಬೇಗ ಹೋಗಬೇಕು. ಸೊ ಗೊತ್ತಿಲ್ಲ ಹೇಗೆ ಬರ್ತಿದೆ ಫೋಟೋಸ್ ಅಂತ. ಫೋಟೋಸ್ ಯಾವುದು ನಾನು ಸರಿ ನೋಡಲಿಲ್ಲ. ಸ್ವಲ್ಪ ನರ್ವಸ್ ಇದ್ದೇನೆ. ಆ್ಯಂಡ್ ಲೆಟ್ಸ್ ಗೋ, ಏನಾಗುತ್ತೆ ನೋಡೋಣ. ಸೊ ಈಗ ಅಲ್ಲಿದೆ. ಇಲ್ಲೂ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ನನಗೆ. ಜಸ್ಟ್ 4-5 ಫೋಟೋಸ್ ತೊಗೊಂಡೆ. ಈಗ ಬೇರೆ ಕಡೆ ಹೋಗೋಣ. ಜ್ಯೂಸ್ ಆರ್ಡರ್ ಮಾಡಿ ಜ್ಯೂಸ್ ಹಾಕೊಂಡು ಬೇರೆ ಕಡೆ ಹೋಗೋಣ. ಇವತ್ತು ಏನಾಗ್ತಿದೆ ಗೊತ್ತಿಲ್ಲ. ಇಲ್ಲಿ ಬಂದರೆ ಪ್ಲೇಸ್ ಒಳ್ಳೆ ಇದೆ, ಬಟ್ ಕ್ಯಾಮ್ರಾದಲ್ಲಿ ಪರ್ಮಿಷನ್ ಮೊದಲು ತೊಗೊಳ್ಬೇಕು. ನಾವು ತೊಗೊಂಡಿರಲಿಲ್ಲ. ಸೊ ಈಗ ಮತ್ತೆ ಹೋಗಿ ಬೇರೆ ಕಡೆ ಸೊ ಇಲ್ಲಿ ಶೂಟ್ ಆಯಿತು. ಇಲ್ಲೊಂದು ಕರೆಕ್ಟ್ ಒಂದು 4-5 ಫೋಟೋಸ್ ತೆಗೆದು ಕ್ರೇಜಿ ಪಿಕ್ಸ್ ಬಂದಿದೆ. ಸ್ವಲ್ಪ ಹೀರೋ ಫೀಲ್ ಬಂತು. ಇಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಸ್. ಈಗ ಅಲ್ಲಿ ಮಣ್ಣಪಲ್ಲ ಅಂತ ಇದೆ, ಲೇಕ್ ಇದೆ. ಸೊ ಅಲ್ಲಿ ಹೋಗೋಣ. ಲಾಸ್ಟಲ್ಲೊಂದು ಒಳ್ಳೆ 4-5 ಒಳ್ಳೆ ಫೋಟೋಸ್ ತೆಗೆದು ಮತ್ತು ಸಾಕು. ನನಗೆ ಫುಲ್ ಸುಸ್ತಾಗಿದ್ದೇನೆ. 3:30 ಬೆಳಗ್ಗೆ ಮಲಗಿ 8 ಗಂಟೆಗೆ ಬೆಳಗ್ಗೆ ಎದ್ದು ಟ್ರಾವೆಲಿಂಗ್ ಮಾಡಿ ಫುಲ್ ಸುಸ್ತಾಗಿದೆ. ನೋಡಿ ರಿಯಾ ಬಂದ್ಲು. ರಿಯಾ ಹೇಗಾಗ್ತಿದೆ? ಗೈಸ್, ಇಲ್ಲಿ ಫೋಟೋಸ್ ಚಂದ ಬಂತು. ಅವ್ರು ಮಾಡಲಿಕ್ಕೆಲ್ಲ ಹೇಳಿದರು, ಲೈಕ್ ಪರ್ಮಿಷನ್ ಇಲ್ಲ ಅಂತೆ. ಸೊ ನಮಗೆ ತುಂಬ ತಷ್ಟಿ ಫೀಲ್ ಆಗ್ತಿದೆ. ಸೊ ಜಸ್ಟ್ ಕುಡ್ದು ಈಗ ಪುನೊಂದು ಪ್ಲೇಸಿಗೆ ಹೋಗ್ತಿದ್ದೇವೆ. ಅಲ್ಲಿ ಆಸೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹೇಳಿದ್ರು ಸಹ ಎಂತ ಸಹ ಕೇರ್ ಮಾಡೋದಿಲ್ಲ, ಬಿಕಾಸ್ ಅದು ಪಬ್ಲಿಕ್ ಪ್ಲೇಸ್. ಅವರೆಂತ ಹೇಳೋದಿಲ್ಲ ಅಲ್ಲಿ. ಹಾಗೆ ಅಂತ ಹೇಳಿದ್ರು ಸಹ ಪರ್ಮಿಷನ್ ಸಿಗ್ತದೆ ಅಲ್ಲಿ. ಈಗ ಹೊರಡುವ. ಈಗ ಅವನು ಹೊರಡ್ತಾನೆ, ನನಗೆ ಕೈಯೆಲ್ಲ ನೋವುಂಟು. ಇಲ್ಲಿ ಕಲರ್ ಸಹ ಒಳ್ಳೆ ಬರ್ತುಂಟಲ್ಲ. ಇಲ್ಲಿ ಕಲರೇ ಹಾಗೆ ಉಂಟು. ನಾನು ಚೆನ್ನಾಗಿ ಕಾಣ್ತಿದ್ದೆ. ನಂಗೆ ಇದನ್ನ ಹಾಕ್ಬೇಡ. ಇಲ್ಲ ಇದನ್ನ ಹಾಕ್ಬೇಡ. ಒಳ್ಳೊಳ್ಳೆ ಔಟ್ಫಿಟ್ ತೋರಿಸ್ಬೇಕಂತ ದೂರದಿಂದ ಬರ್ತಾಳಂತೆ. ಸೊ ಈಗ ಹೋಗ್ತಿದ್ದೇವೆ. ಇಲ್ಲಿ ಮಣ್ಣಪಲ್ಲ ಲೇಕಿಗೆ ಬಂದಿದ್ದೇವೆ. ಇಲ್ಲಿ ಫೋಟೋಸ್ ತೆಗಿಬೇಕು. ಪ್ಲೇಸ್ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ, ಕೂಲ್ ಉಂಟು ಗೈಸ್. ಮಳೆ ಬರ್ತದೆ ಏನೋ ಈಗ ಗೊತ್ತಿಲ್ಲ. ಮಳೆ ಬರಬಾರ್ದು. ನನ್ನೊಂದು ಫೋಟೋಸ್ ಒಂದು ಆಗಲಿ, ಆಮೇಲೆ ಮಳೆ ಬಂದರೂ ಪ್ರಾಬ್ಲಮ್ ಇಲ್ಲ. ಸೊ ಫುಲ್ ಹೀರೋ ಫೀಲಿಂಗ್ ಬರ್ತಿದೆ ಇವತ್ತು. ನನ್ನ ಅಸಿಸ್ಟೆಂಟ್ ಕ್ಯಾನ್ಸಲ್ ಮಾಡ್ತೀಗ. ನನ್ನ ಅಸಿಸ್ಟೆಂಟ್ ಯಾವ ಫೋಟೋಸ ಕಳಿಸ್ಬೇಡಂತೆ. ನನ್ನ ಅಸಿಸ್ಟೆಂಟ್ ಹೆಚ್ಚು ಮಾತಾಡ್ತಿದ್ದಾರೆ, ದುಡ್ಡು ಕಟ್ ಮಾಡಿ ಅವಳು. ಸರಿ ಹೋಗೋಣ, ನೀವು ಫೋಟೋಸ್ ತೆಗೆಯೋಣ. ರಿಯಾ ವ್ಲಾಗ್ ಮಾಡ್ತಿದ್ದಾರೆ. ಅವಳು ಹೇಗೆ ಮಾಡ್ತಾಳೆ ಗೊತ್ತಿಲ್ಲ, ಆದರೂ ಮಾಡ್ತಾಳೆ. ನಾನು ಸ್ನ್ಯಾಪ್ಚಾಟಲ್ಲಿ ವ್ಲಾಗ್ ಮಾಡಿ ರಿಯಲ್ ಲೈಫಲ್ಲಿ ವ್ಲಾಗ್ ಮಾಡುವಾಗಾಯ್ತು ಗೈಸ್. ಈಗ ಹೋಗ್ತಿದ್ದೆ. ನೋಡಿ, ನನ್ನ ಶೂ ತಕೊಂಡು ಹೋಗ್ತಿದ್ದೆ. ಹೀಗೆ ಇರ್ಬೇಕು ಅಣ್ಣ ಅಂದರೆ. ನನಗೆ ಫುಲ್ ಕಾಲು ನೋವುಂಟು ಗೈಸ್ ತುಂಬ. ಅವನು ನನ್ನ ಶೂ ಇಟ್ಕೊಂಡು ಹೋಗ್ತಿದ್ದಾನೆ. ಸೊ ವಿಡಿಯೋ ಆಯಿತು, ಫೋಟೋಶೂಟ್ ಆಯಿತು.
ಎಲ್ಲ ಮುಗೀತು. ಡಕ್ ಅಂತೆ, ಡಕ್ ನೋಡಿ ಎಲ್ಲಿದೆ. ಅಪ್ಪ ಅಮ್ಮ ಮಗಳು. ಅಪ್ಪ ಅಮ್ಮ ಮಗಳು ನಿಮಗೆ ಹೇಳಿದಾಳಲ್ಲ ಅವಳು. ಹಾಂ, ಡಕ್ ಬಂದು ಹೇಳಿದಾಳೆ ನಾನು ಅಪ್ಪ ಅಮ್ಮ ಮಗಳು ಅಂತ. ಸೊ ಈಗ ಹೋಗೋಣ, ಏನಾದ್ರು ತಿನ್ನೋಣ, ಆಮೇಲೆ ಮತ್ತೆ ಮನೆಗೆ ಸೀದಾ. ರೇ, ಹೇಗೆ ಅನಿಸ್ತು ನನ್ನ ಜೊತೆ? ಅಬ್ಬಾ, ನಂದಾದ್ರೂ ಫೋಟೋ ಶೂಟ್ ಬೇಕು, ಇವ್ನು ಬೇಡ ಅನ್ನಿಸ್ತು ನೋಡಿ. ಅದೇ ಹೇಳಿದಲ್ಲ, ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಜೊತೆ ಇದ್ರೆ ಹಾಗೆ ಆಗುತ್ತೆ, ಸ್ವಲ್ಪ ಭಯ ಆಗತ್ತೆ, ಯಂಗ್ಸ್ಟರ್ಸ್ ಅಲ್ಲ. ಹೌದಾ? ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲ ಫೋಟೋಸ್ನ ನಾನು ನಿಶ್ ಡೈರೀಸ್ ಇನ್ಸ್ಟಾ ಅಕೌಂಟಲ್ಲಿ ಹಾಕಿದ್ದೇನೆ. ಸೊ ಇನ್ಸ್ಟಾ ಅಕೌಂಟ್ ಡೂ ಚೆಕ್ ಇಟ್ ಔಟ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ತನಕ ಮತ್ತೆ ಸಿಗೋಣ, ವೆಯ್ಟ್ ಮಾಡಿ. ಬಾಯ್ ಬಾಯ್.